2025ಕ್ಕೆ ನಮ್ಮ ದೇಶದಲ್ಲಿರುವ ಎಲ್ಲ ನ್ಯಾಯಾಲಯಗಳಲ್ಲಿ ಎಷ್ಟು ಪೆಂಡಿಂಗ್ ಕೇಸ್ಗಳಿವೆ ಗೊತ್ತಾ? 1000 ಅಲ್ಲ, ಲಕ್ಷ ಅಲ್ಲ, ಸರಿಸುಮಾರು 5,26,00,000ದಷ್ಟು ಪೆಂಡಿಂಗ್ ಕೇಸ್ಗಳಿವೆ. ಇವುಗಳಲ್ಲಿ ಸುಪ್ರೀಂ ಕೋರ್ಟಲ್ಲಿ 81,000 ಕೇಸ್ಗಳು, ಹೈಕೋರ್ಟ್ ಅಲ್ಲಿ 63 ಲಕ್ಷ ಕೇಸ್ಗಳು, ಲೋವರ್ ಕೋರ್ಟ್ ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ 4,62,00,000ದಷ್ಟು ಕೇಸ್ಗಳು ಪೆಂಡಿಂಗ್ ನಲ್ಲಿವೆ. ಮತ್ತೊಂದು ವಿಚಿತ್ರ ಏನಂದ್ರೆ ಇವುಗಳಲ್ಲಿ 1,80,000 ಕೇಸ್ಗಳು 30 ವರ್ಷಗಳಿಂದ ಪೆಂಡಿಂಗ್ ಅಲ್ಲೇ ಇವೆ. ಹಾಗೇನೆ 50 ಲಕ್ಷ ಕೇಸ್ಗಳು 10 ವರ್ಷಗಳಿಂದ ಪೆಂಡಿಂಗ್ ಅಲ್ಲಿವೆ. ಇದಕ್ಕೆ ಕಾರಣ ಜಡ್ಜ್ಗಳ ಕೊರತೆ. ಲಾ ಕಮಿಷನ್ ಪ್ರಕಾರ ಪ್ರತಿ 10 ಲಕ್ಷ ಜನರಿಗೆ 50 ಜಡ್ಜ್ಗಳಿರಬೇಕು. ಆದ್ರೆ ಈಗ ಕೇವಲ 15 ಜನರು ಮಾತ್ರ ಇದ್ದಾರೆ. ಇಷ್ಟೇ ಅಲ್ಲದೆ ಆವರೇಜ್ ಆಗಿ ಒಂದು ಕೇಸ್ ಸಾಲ್ವ್ ಆಗಲು ಸುಪ್ರೀಂ ಕೋರ್ಟ್ ಅಲ್ಲಿ 1 ರಿಂದ 5 ವರ್ಷಗಳ ಸಮಯ ಹಿಡಿಯುತ್ತಂತೆ. ಅದೇ ರೀತಿ ಹೈಕೋರ್ಟ್ ಅಲ್ಲಿ 5 ರಿಂದ 15 ವರ್ಷ, ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ 3 ರಿಂದ 10 ವರ್ಷಗಳ ಸಮಯ ಹಿಡಿಯುತ್ತಂತೆ. ಆ ಕೇಸ್ ಎಷ್ಟು ಕಠಿಣವಾಗಿದೆ, ಆ ಅಪೀಲ್ ಸಂಖ್ಯೆಯ ಆಧಾರವಾಗಿ ಟೈಮ್ ಬದಲಾಗುತ್ತೆ. ಲಾ ಕಮಿಷನ್ ಅವರ ಲೆಕ್ಕಗಳ ಪ್ರಕಾರ ಜಡ್ಜಸ್ ಗಳ ಸಂಖ್ಯೆ ಇಷ್ಟೇ ಇದ್ದು ಇಷ್ಟೇ ವೇಗದಲ್ಲಿ ಕಂಟಿನ್ಯೂ ಆದ್ರೆ ಈಗಿರುವ ಪೆಂಡಿಂಗ್ ಕೇಸ್ಗಳು ಕ್ಲಿಯರ್ ಆಗಲು ಸರಿಸುಮಾರು 464 ವರ್ಷಗಳ ಸಮಯ ಹಿಡಿಯುತ್ತಂತೆ. ಒಂದು ಎಲೆಕ್ಟ್ರಿಕ್ ಟ್ರೈನ್ 1 ಕಿಲೋಮೀಟರ್ ಅಷ್ಟು ದೂರ ಚಲಿಸಲು ಎಷ್ಟು ಯೂನಿಟ್ಗಳ ಕರೆಂಟ್ ಬೇಕಾಗುತ್ತೆ, ಎಷ್ಟು ಹಣ ಖರ್ಚಾಗುತ್ತೆ ತಿಳ್ಕೊಳ್ಳೋಣ ಬನ್ನಿ. ಎಲೆಕ್ಟ್ರಿಕ್ ಟ್ರೈನ್ 1 ಕಿಲೋಮೀಟರ್ ಅಷ್ಟು ದೂರ ಚಲಿಸಲು 20 ಯೂನಿಟ್ಗಳಷ್ಟು ಎಲೆಕ್ಟ್ರಿಕ್ ಕರೆಂಟ್ ಬೇಕಾಗುತ್ತೆ. ಹಾಗಾದ್ರೆ ಇದಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅಂದ್ರೆ ಇಂಡಿಯನ್ ರೈಲ್ವೇಸ್ ಅವರು 1 ಯೂನಿಟ್ ಕರೆಂಟ್ಗೆ 6 ರೂಪಾಯಿ 80 ಪೈಸೆಗಳನ್ನ ಪಾವತಿಸುತ್ತೆ. ಅಂದ್ರೆ ಎಲೆಕ್ಟ್ರಿಕ್ ಟ್ರೈನ್ 1 ಕಿಲೋಮೀಟರ್ ಚಲಿಸಿದ್ರೆ ಸರಿಸುಮಾರು 130 ರೂಪಾಯಿ ಖರ್ಚಾಗುತ್ತೆ. ಆದ್ರೆ ಡೀಸೆಲ್ ಎಂಜಿನ್ ನೊಂದಿಗೆ ಕಂಪೇರ್ ಮಾಡಿ ನೋಡಿದ್ರೆ ಅವು 1 ಕಿಲೋಮೀಟರ್ಗೆ 3.5 ರಿಂದ 4 ಲೀಟರ್ ಅಷ್ಟು ಡೀಸೆಲ್ ನ ತೆಗೆದುಕೊಳ್ತವೆ. ಅಂದ್ರೆ ಕಿಲೋಮೀಟರ್ಗೆ 350 ರಿಂದ 400 ರೂಪಾಯಿ ಖರ್ಚಾಗುತ್ತೆ. ಸೊ ಇದು ಎಲೆಕ್ಟ್ರಿಕ್ ಟ್ರೈನ್ ಗಿಂತ 3 ಪಟ್ಟು ಹೆಚ್ಚು. ಇದಕ್ಕಾಗಿ ಇಂಡಿಯನ್ ರೈಲ್ವೇಸ್ ಹೆಚ್ಚಾಗಿ ಎಲೆಕ್ಟ್ರಿಕ್ ಟ್ರೈನ್ ಮೇಲೇನೆ ಫೋಕಸ್ ಮಾಡ್ತಿದೆ. ಇದರಿಂದ ಖರ್ಚು ಕಡಿಮೆಯಾಗೋದೊಂದೇ ಅಲ್ಲದೆ ಮಾಲಿನ್ಯ ಕೂಡ ಕಡಿಮೆಯಾಗುತ್ತೆ. ಚೆಸ್ ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆಗೋದು ಅಂದ್ರೆ ಸಾಮಾನ್ಯ ವಿಷಯವಲ್ಲ. ಅಂತಹದ್ದು ಪ್ರಸ್ತುತ ನಮ್ಮ ಭಾರತದಲ್ಲಿ 85 ಚೆಸ್ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದಾರೆ. ಆದ್ರೆ ಈ 85 ಜನರಲ್ಲಿ 21 ಜನರು ಒಂದೇ ಸ್ಕೂಲಿಂದ ಬಂದಿದ್ದಾರೆ. ಅದೇ ತಮಿಳುನಾಡಲ್ಲಿರುವ ವೇಲಮ್ಮಲ್ ಸ್ಕೂಲ್. ಈ ಸ್ಕೂಲ್ ನ ಇಂಡಿಯನ್ ಚೆಸ್ ಫ್ಯಾಕ್ಟರಿ ಅಂತಾನೂ ಕರೀತಾರೆ. ಫೇಮಸ್ ಚೆಸ್ ಪ್ಲೇಯರ್ ಆದ ಗುಕೇಶ್ ಪ್ರಜ್ಞಾನಂದ ಈ ಸ್ಕೂಲಿಂದಾನೇ ಬಂದಿದ್ದಾರೆ. ಎಲ್ಲಾ ಶಾಲೆಗಳಂತೆ ಈ ಶಾಲೆಯಲ್ಲಿ ಕೇವಲ ವಿದ್ಯೆಗೆ ಮಾತ್ರ ಒಂದೇ ಅಲ್ಲದೆ ಸ್ಪೋರ್ಟ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಟ್ರೈನಿಂಗ್ಗೋಸ್ಕರ ಟಾಪ್ ಕೋಚಸ್ ನ ತೆಗೆದುಕೊಳ್ತಾರೆ. ಸ್ಟೂಡೆಂಟ್ಸ್ಗೆ ಗೇಮ್ಸ್ ಆಡೋದಕ್ಕೆ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡೋದು, ಗೆದ್ದವರಿಗೆ ಭಾರಿ ಕ್ಯಾಶ್ ಪ್ರೈಸ್ ಕೊಡೋದನ್ನ ಮಾಡ್ತಾ ಎಲ್ಲರನ್ನ ಪ್ರೋತ್ಸಾಹಿಸ್ತಾರೆ. ಈ ಶಾಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡುತ್ತೆ ಅಂದ್ರೆ ಪ್ರಸ್ತುತ ವರ್ಲ್ಡ್ ಚೆಸ್ ಚಾಂಪಿಯನ್ ಆದ ಗುಕೇಶ್ ಅವರು ಒಂದು ಟೂರ್ನಮೆಂಟ್ಗೆ ಪ್ರಿಪೇರ್ ಆಗೋದಕ್ಕೆ ಒಂದು ಸೂಪರ್ ಕಂಪ್ಯೂಟರ್ನ ಅವಶ್ಯಕತೆ ಬೀಳುತ್ತೆ. ಆ ಕಂಪ್ಯೂಟರ್ ಬೆಲೆ ಸುಮಾರು 17 ಲಕ್ಷ ಇರುತ್ತೆ. ಸೊ ಆ ಕಂಪ್ಯೂಟರ್ನ ಕೊಂಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಂತ ಶಾಲೆಯವರನ್ನ ಕೇಳಿದಾಗ ಕೇವಲ 2 ದಿನದಲ್ಲಿ 17 ಲಕ್ಷ ರೂಪಾಯಿಯನ್ನ ಅರೇಂಜ್ ಮಾಡ್ತಾರಂತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದಾನೇ ಈ ಶಾಲೆಯಿಂದ ಇಷ್ಟೊಂದು ಗ್ರ್ಯಾಂಡ್ ಮಾಸ್ಟರ್ಸ್ ಬಂದಿದ್ದಾರೆ. ಭವಿಷ್ಯದಲ್ಲಿ ಇನ್ನೂ ಬರ್ತಾರೆ. ಪ್ರತಿ ಶಾಲೆಯನ್ನು ಈ ಶಾಲೆಯನ್ನ ಮಾದರಿಯಾಗಿ ತೆಗೆದುಕೊಂಡು ಕೇವಲ ಅಂಕಗಳು ರ್ಯಾಂಕ್ಗಳಿಗೋಸ್ಕರ ಮಾತ್ರ ಒಂದೇ ಅಲ್ಲದೆ ಸ್ಪೋರ್ಟ್ಸ್ ನಲ್ಲೂ ಮಕ್ಕಳನ್ನ ಪ್ರೋತ್ಸಾಹಿಸಿದ್ರೆ ಚೆನ್ನಾಗಿರುತ್ತೆ. ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ, ಕ್ಲೀನ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಈಗ ಎಲ್ಲರೂ ಕೂಡ ನಾನ್ ಸ್ಟಿಕ್ ಪ್ಯಾನ್ ಗಳನ್ನೇ ಬಳಸ್ತಾ ಇದ್ದಾರೆ. ಇವುಗಳನ್ನ ಟೆಫ್ಲಾನ್ ಎಂಬ ಮೆಟೀರಿಯಲ್ ಇಂದ ಕೋಟಿಂಗ್ ಮಾಡಿರ್ತಾರೆ. ಈ ನಾನ್ ಸ್ಟಿಕ್ ಪ್ಯಾನ್ಗೆ ಏನಾದ್ರೂ ಸ್ಕ್ರಾಚಸ್ ಆದ್ರೆ ಅಥವಾ ನಾವು ಬಳಸುವಾಗ ಏನಾದ್ರೂ ಗೆರೆ ಬಿದ್ರೆ ಅದರಿಂದ ಸರಿಸುಮಾರು 9,000ದಷ್ಟು ಡೇಂಜರಸ್ ಮೈಕ್ರೋ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ರಿಲೀಸ್ ಆಗ್ತವಂತೆ. ಅದನ್ನು ಅಡುಗೆ ಮಾಡಿದ ಪ್ರತಿ ಬಾರಿನೂ ರಿಲೀಸ್ ಆಗುತ್ತೆ. ಒಂದು ವೇಳೆ ಸ್ಕ್ರಾಚ್ ಆಗದೆ ಕೋಟಿಂಗ್ ಎಲ್ಲಾದ್ರೂ ಒಂದ್ ಕಡೆ ಡ್ಯಾಮೇಜ್ ಆಗಿ ಒಂದು ಚಿಕ್ಕ ಪಾರ್ಟ್ ಉದುರಿ ಹೋದ್ರೆ ಅಂತಹ ಪ್ಯಾನ್ ಮೇಲೆ ಅಡುಗೆ ಮಾಡಿದ ಪ್ರತಿ ಬಾರಿನೂ 23 ಲಕ್ಷ ಪಾರ್ಟಿಕಲ್ಸ್ ರಿಲೀಸ್ ಆಗ್ತವೆ. ಇವು ನಮಗೆ ಗೊತ್ತಿಲ್ಲದಂತೆ ನಮ್ಮ ಫುಡ್ ನಲ್ಲಿ ಬೆರೆತು ನಮ್ಮ ದೇಹಕ್ಕೆ ಸೇರ್ತವೆ. ಅಲ್ಲಿಂದ ಬ್ಲಡ್, ಲಂಗ್ಸ್, ಹಾರ್ಟ್, ಲಿವರ್, ಕಿಡ್ನಿಯಂತಹ ಭಾಗಗಳಿಗೆ ಸೇರಿ ಭವಿಷ್ಯದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದಕ್ಕಾಗಿ ಇವುಗಳ ಬದಲಾಗಿ ಸೆರಾಮಿಕ್, ಕ್ಲೇ ಹಾಗೂ ಕ್ಯಾಸ್ಟ್ ಐರನ್ ನಿಂದ ತಯಾರಿಸಿದ ಪಾತ್ರೆಗಳನ್ನ ಬಳಸೋದು ಒಳ್ಳೆಯದು. ಒಂದು ವೇಳೆ ಅನಿವಾರ್ಯ ಕಾರಣದಿಂದ ನಾನ್ ಸ್ಟಿಕ್ ಪ್ಯಾನ್ ಗಳನ್ನ ಬಳಸಲೇಬೇಕು ಅಂದಾಗ ಅವುಗಳಿಗೆ ಸ್ಕ್ರಾಚ್ ಇದ್ರೆ ಅಥವಾ ಡ್ಯಾಮೇಜ್ ಆಗಿದ್ರೆ ತಕ್ಷಣವೇ ಬದಲಾಯಿಸಬೇಕು. ಹೆಚ್ಚು ಕಾಲ ಬಳಸಬಾರದು. ಹಾಗೇನೆ ಇವುಗಳನ್ನ ಕ್ಲೀನ್ ಮಾಡೋದಕ್ಕೆ ಮೆಟಲ್ ಸ್ಕ್ರಬ್ ನ ಬಳಸಬೇಡಿ. ಇವುಗಳಿಂದ ಹೆಚ್ಚು ಸ್ಕ್ರಾಚ್ ಗಳು ಬೀಳ್ತವೆ. ಹಾಗೇನೆ ಹೈ ಹೀಟ್ ನಲ್ಲೂ ಕೂಡ ಈ ನಾನ್ ಸ್ಟಿಕ್ ಪ್ಯಾನ್ ಗಳನ್ನ ಬಳಸಬಾರದು. ಒಂದು ವೇಳೆ ಬಳಸಿದ್ರೆ ಆ ಲೇಯರ್ ಸುಲಭವಾಗಿ ಡ್ಯಾಮೇಜ್ ಆಗುತ್ತೆ. ಅಡುಗೆ ಮಾಡುವಾಗ 170 ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಹೆಚ್ಚಿನ ಟೆಂಪರೇಚರ್ ಇದ್ದಾಗ ಇದರಿಂದ ವಿಷಪೂರಿತವಾದ ಹೊಗೆ ಹೊರಬರುತ್ತೆ. ಅದನ್ನ ಉಸಿರಾಡಿದ್ರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು,
ಥೈರಾಯ್ಡ್ ಕ್ಯಾನ್ಸರ್ ಕೂಡ ಬರಬಹುದು ಎಂದು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂದ್ರೆ ICMR ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಈಗ ಪ್ರತಿಯೊಬ್ಬರೂ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಬಳಸ್ತಿದ್ದಾರೆ. ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಅಂದ್ರೆ ಅವು ನಮ್ಮ ಸುತ್ತಲೂ ಇರೋ ನಾಯ್ಸ್ನ ನಮಗೆ ಕೇಳಿಸದಂತೆ ಮಾಡಿ ಕೇವಲ ಹೆಡ್ಫೋನ್ಸ್ ಅಲ್ಲಿ ಬರುವ ಶಬ್ದ ಮಾತ್ರ ಕ್ಲಿಯರ್ ಆಗಿ ಕೇಳಿಸುವಂತೆ ಮಾಡ್ತವೆ. ಹಾಗಾದ್ರೆ ಅವು ಹೇಗೆ ಕೆಲಸ ಮಾಡ್ತವೆ ಗೊತ್ತಾ? ಈ ಹೆಡ್ಫೋನ್ಸ್ ಅಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಎಂಬ ಪ್ರತ್ಯೇಕವಾದ ಟೆಕ್ನಾಲಜಿ ಇರುತ್ತೆ. ಇದರಲ್ಲಿರೋ ಚಿಕ್ಕ ಚಿಕ್ಕ ಮೈಕ್ರೋಫೋನ್ಸ್ ನಮ್ಮ ಸುತ್ತಲೂ ಇರೋ ಟ್ರಾಫಿಕ್ ಶಬ್ದವನ್ನ, ಜನರ ಮಾತುಗಳನ್ನ ಅಥವಾ ಫ್ಯಾನ್ AC ಅಂತಹ ಕಂಟಿನ್ಯೂಯಸ್ ಆಗಿ ಬರುವ ಶಬ್ದಗಳನ್ನ ಕೇಳ್ತಾ ಇರ್ತವೆ. ಮೈಕ್ರೋಫೋನ್ ಆ ಶಬ್ದಗಳನ್ನ ಕೇಳಿದಾಗ ಹೆಡ್ಫೋನ್ಸ್ ಅಲ್ಲಿರುವ ಸ್ಪೀಕರ್ಸ್ ಒಂದು ಸ್ಪೆಷಲ್ ಸೌಂಡ್ ವೇವ್ ನ ಕ್ರಿಯೇಟ್ ಮಾಡ್ತವೆ. ಈ ಸೌಂಡ್ ವೇವ್ ಹೇಗಿರುತ್ತೆ ಅಂದ್ರೆ ನಮ್ಗೆ ಹೊರಗಡೆ ಕೇಳಿಸೋ ವಾಯ್ಸ್ಗೆ ಎಕ್ಸಾಕ್ಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇವೆರಡು ಆಪೋಸಿಟ್ ವೇವ್ಸ್ ಬೆರೆತಾಗ ಅವು ಒಂದಕ್ಕೊಂದು ಕ್ಯಾನ್ಸಲ್ ಮಾಡ್ಕೊಳ್ತವೆ. ಉದಾಹರಣೆಗೆ ಬಿಸಿ ನೀರಲ್ಲಿ ತಣ್ಣನೆಯ ನೀರನ್ನ ಬೆರೆಸಿದ್ರೆ ಉಗುರು ಬೆಚ್ಚಗಿನ ನೀರಾಗುತ್ತೆ ಅಲ್ವಾ? ಅದೇ ರೀತಿ ಹೀಗೆ ಹೆಡ್ಫೋನ್ಸ್ ನಮ್ಮ ಸುತ್ತಲೂ ಇರೋ ಇರಿಟೇಟಿಂಗ್ ನಾಯ್ಸ್ ನ ತೆಗೆದು ನಾವು ಕೇಳುವ ಮ್ಯೂಸಿಕ್ ಅಥವಾ ಪಾಡ್ಕಾಸ್ಟ್ ನ ತುಂಬಾ ಕ್ಲಿಯರ್ ಆಗಿ ಕೇಳಿಸುತ್ತವೆ. ಈ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹೆಚ್ಚಾಗಿ ಪ್ಲೇನ್ ಇಂಜಿನ್, AC ಅಥವಾ ಫ್ಯಾನ್ ನಂತಹ ಕಂಟಿನ್ಯೂಯಸ್ ಆಗಿ ಬರುವ ಶಬ್ದಗಳಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರೆ ಚಪ್ಪಾಳೆ ಅಥವಾ ಕೂಗುವಂತಹ ಸಡನ್ ಆಗಿ ಬರುವ ಶಬ್ದಗಳಿಗೆ ಅಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ. ರೀಸೆಂಟ್ ಆಗಿ IPL ಅಲ್ಲಿ ಅಂಪೈರ್ ಬ್ಯಾಟ್ ಚೆಕ್ ಮಾಡೋದನ್ನ ನೀವೆಲ್ಲರೂ ನೋಡಿರ್ತೀರಾ. ಆದ್ರೆ ಯಾಕೆ ಈ ರೀತಿ ಚೆಕ್ ಮಾಡ್ತಿದ್ದಾರೆ ಗೊತ್ತಾ? ICC ರೂಲ್ಸ್ ಪ್ರಕಾರ ಬ್ಯಾಟ್ಸ್ಗೆ ಕೆಲವೊಂದು ಡೈಮೆನ್ಷನ್ಸ್ ಇರ್ತವೆ. ಬ್ಯಾಟ್ ಫೇಸ್ 107 mm ಗಿಂತ ಹೆಚ್ಚಿರಬಾರ್ದು, ಎಡ್ಜಸ್ 40 mm, ಸ್ಪೈನ್ 67 mm ಹಾಗೂ ಬ್ಯಾಟ್ ಲೆಂತ್ 964 mm ಗಿಂತ ಹೆಚ್ಚಿರಬಾರ್ದು. ಒಂದು ವೇಳೆ ಪ್ಲೇಯರ್ಸ್ ಈ ಡೈಮೆನ್ಷನ್ಸ್ ನ ಮೀರಿ ಬ್ಯಾಟ್ ಯೂಸ್ ಮಾಡಿದ್ರೆ ಆ ಬ್ಯಾಟ್ ನ ಅಲೋ ಮಾಡೋದಿಲ್ಲ. ಸಾಮಾನ್ಯವಾಗಿ ಈ ಚೆಕಿಂಗ್ ಎಲ್ಲಾನು ಡ್ರೆಸ್ಸಿಂಗ್ ರೂಮ್ ಅಲ್ಲೇ ನಡೆಯುತ್ತೆ. ಆದ್ರೆ ಪ್ಲೇಯರ್ಸ್ ಹತ್ರ ತುಂಬಾ ಬ್ಯಾಟ್ಸ್ ಇರ್ತವೆ. ಇದರಿಂದ ಮೊದಲು ಒಂದು ಬ್ಯಾಟ್ ತೋರಿಸಿ ಮ್ಯಾಚ್ ನಲ್ಲಿ ಮತ್ತೊಂದು ಬ್ಯಾಟ್ ನ ಯೂಸ್ ಮಾಡಿದ್ರೆ ಅನ್ಫೇರ್ ಅಡ್ವಾಂಟೇಜ್ ಆಗುತ್ತೆ ಅಂತ ಗ್ರೌಂಡ್ ನಲ್ಲಿ ಪುನಃ ಚೆಕ್ ಮಾಡ್ತಾರೆ. ಬ್ಯಾಟ್ ಚೆಕಿಂಗ್ ಇನ್ಸ್ಟ್ರೂಮೆಂಟ್ ನ ನೀವು ಅಂಪೈರ್ ಕೈಯಲ್ಲಿ ನೋಡಿರ್ತೀರಾ. ಇದನ್ನ ಬ್ಯಾಟ್ ಗೇಜ್ ಅಂತ ಕರೀತಾರೆ. ಪ್ಲೇಯರ್ ಬ್ಯಾಟ್ ಈ ಗೇಜ್ ಒಳಗಡೆಯಿಂದ ಹೋದ್ರೆ ಆ ಬ್ಯಾಟ್ ICC ಡೈಮೆನ್ಷನ್ ಪ್ರಕಾರ ಇದೆ ಎಂದು ಅರ್ಥ. ಒಂದ್ ವೇಳೆ ಆ ಗೇಜ್ ಮುಖಾಂತರ ಬ್ಯಾಟ್ ಪಾಸ್ ಆಗದಿದ್ರೆ ಅದು ಇಲ್ಲಿಗಲ್ ಬ್ಯಾಟ್ ಅಂತ ಅರ್ಥ. ನದಿಗಳು, ಕಾಲುವೆಗಳಲ್ಲಿ ಇಳಿದಾಗ ಮೀನುಗಳು ಕಾಲನ್ನ ಕಚ್ಚೋದು ಸರ್ವೇ ಸಾಮಾನ್ಯ. ಆಗ ಮೀನುಗಳು ಕಾಲಿಗಿರುವ ಕೊಳೆಯನ್ನ ತಿನ್ನುತ್ತವೆ. ಆದ್ರೆ ಒಂದು ಮೀನು ಕಚ್ಚಿದ್ರಿಂದ ಒಬ್ಬ ವ್ಯಕ್ತಿ ತನ್ನ ಕೈಯನ್ನೇ ಕಳೆದುಕೊಳ್ತಾನೆ. ಕೇಳೋದಕ್ಕೆ ವಿಚಿತ್ರವಾಗಿದ್ರೂ ಇದು ಸತ್ಯ. ಈ ಘಟನೆ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ನಡೆಯುತ್ತೆ. ಈ ಜಿಲ್ಲೆಯ ರಾಜೇಶ್ ಎಂಬ ರೈತ ಫೆಬ್ರವರಿ 10ರಂದು ತನ್ನ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆಗ ಈತನ ಕೈಗೆ ಕಡು ಎಂಬ ಜಾತಿಯ ಮೀನು ಕಚ್ಚುತ್ತೆ. ಕೈಗೆ ಗಾಯ ಆಗಿದ್ರಿಂದ ರಾಜೇಶ್ ಆಸ್ಪತ್ರೆಗೆ ಹೋಗ್ತಾನೆ. ಅಲ್ಲಿ ವೈದ್ಯರು ಚಿಕಿತ್ಸೆ ನೀಡಿ ಪಟ್ಟಿ ಹಾಕ್ತಾರೆ. ಆದ್ರೆ ಆಗ ಗಾಯ ಕಡಿಮೆಯಾಗೋದಿಲ್ಲ, ಬದಲಾಗಿ ಬೊಬ್ಬೆಗಳು ಹುಟ್ಕೊಳ್ತವೆ. ಇದರಿಂದ ರಾಜೇಶ್ ಪುನಃ ಆಸ್ಪತ್ರೆಗೆ ಹೋಗ್ತಾನೆ. ಈ ಬಾರಿ ಡಾಕ್ಟರ್ಸ್ ವಿಧವಾದ ಟೆಸ್ಟ್ ಗಳನ್ನ ಮಾಡ್ತಾರೆ. ಆಗ ಆತನ ಕೈಗೆ ಗ್ಯಾಸ್ ಕ್ಯಾಂಗ್ರಿನ್ ಎಂಬ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುವ ವಿಷಯ ಗೊತ್ತಾಗುತ್ತೆ. ಆ ವ್ಯಾಧಿಯಿಂದ ಪಾರಾಗಬೇಕು ಅಂದ್ರೆ ಇನ್ಫೆಕ್ಟ್ ಆದ ಭಾಗವನ್ನ ಕಟ್ ಮಾಡೋದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ. ಇದರಿಂದ ಕೈ ಬೆರಳನ್ನ ಕಟ್ ಮಾಡ್ತಾರೆ. ಆದ್ರೂ ಆ ಇನ್ಫೆಕ್ಷನ್ ಹೋಗದೆ ಇದ್ದಿದ್ರಿಂದ ಅರ್ಧ ಕೈಯನ್ನೇ ಕಟ್ ಮಾಡಿ ಬಿಡ್ತಾರೆ. ಮರಳು ಕೆಸರಲ್ಲಿ ಕಾಣಿಸುವ ಕ್ಲೋಸ್ಟ್ರೋಡಿಯಂ ಫೆರಿಫಿಡೆನ್ಸ್ ಎಂಬ ಬ್ಯಾಕ್ಟೀರಿಯಾದಿಂದ ಈ ಇನ್ಫೆಕ್ಷನ್ ಬರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಈ ಬ್ಯಾಕ್ಟೀರಿಯಾ ಮೆದುಳಿಗೆ ಸೇರಿದ್ರೆ ಜೀವಕ್ಕೇನೆ ಅಪಾಯ. ಇದಕ್ಕಾಗಿ ಕೈಯನ್ನ ಕಟ್ ಮಾಡಿದ್ದೇವೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಫ್ರೆಂಡ್ಸ್, ಈ ವಿಡಿಯೋದಿಂದ ನೀವೇನಾದ್ರೂ ಹೊಸ ವಿಷಯ ತಿಳಿದುಕೊಂಡಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.